हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಆಗಿ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಇರುತ್ತೆ, ಸಂಪೂರ್ಣವಾಗಿ ವಿಡಿಯೋನ ನೋಡಿ। ಯಾಕೆ ಅಂತ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಮಾಹಿತಿ ಯೂಸ್ಫುಲ್ ಆಗುವಂತದ್ದು, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಬೇಗ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುವಂತದ್ದು। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ದೀರಾ, ಆದರೆ ಎಷ್ಟೊಂದು ಜನ ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಿಲ್ಲ। ಆಪ್ಷನ್ ಎಂಟ್ರಿ ಮಾಡದೇ ಇರೋ ವಿದ್ಯಾರ್ಥಿಗಳು ಕೇಳ್ತಿರುವಂತ ಪ್ರಶ್ನೆ ಏನು ಅಂತಂದ್ರೆ, ನಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಏನು ಬರುತ್ತೆ ಅದಾದ್ಮೇಲೆ ನಾವು ಆಪ್ಷನ್ ಎಂಟ್ರಿನ ಮಾಡ್ಕೋಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ। ಓಕೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ, ಮಾಡ್ಬೋದಾ ಅಥವಾ ನಿಮಗೆ ಅಲ್ಲಿ ಏನು ಪ್ರೊಸೀಜರ್ ಇರುತ್ತೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ। ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಟೋಟಲ್ ಆಗಿ 100% ವ್ಯೂಸ್ ಅಲ್ಲಿ 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದೀರಾ। ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಎಲ್ಲರೂ ಕೂಡ ಪ್ರತಿಯೊಬ್ಬರು ಒಂದೊಂದು ಲೈಕ್ನ ಮಾಡಿದ್ರು ಕೂಡ 500 ಲೈಕು ಬೇಗ ಕಂಪ್ಲೀಟ್ ಆಗುವಂಥದ್ದು, ಹಾಗಾಗಿ ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವಾಗ ಟಾಪಿಕ್ಗೆ ಬರೋದಾದ್ರೆ, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ। ಯಾಕೆ ಅಂತ ಅಂದರೆ, ಅವರು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನು ಬಂತು ಅದಾದಮೇಲೆ ಆಪ್ಷನ್ ಎಂಟ್ರಿಯನ್ನೇ ಮಾಡಿಲ್ಲ, ಅಥವಾ ಕೆಲವೊಂದಿಷ್ಟು ಜನ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟಲ್ಲೂ ಕೂಡ ಆಪ್ಷನ್ ಎಂಟ್ರಿನ ಮಾಡಿಲ್ಲ। ಯಾಕೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ। ಈಗ ನಿಮಗೆ ಟೈಮ್ ಅಂತೂ 1 ತಿಂಗಳು ಕೊಟ್ಟಿದ್ರು, ಎಷ್ಟೊಂದು ಜನ ಅದನ್ನೇ ಹೇಳ್ತಾ ಇರೋದು, 1 ತಿಂಗಳು ಟೈಮ್ನ ಕೊಟ್ಟಿದ್ರು, ಕೆಲವೊಬ್ಬರು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿಲ್ಲ। ಆದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದೀರಿ ಅಂತ ಅಂದರೆ, ಈಗ ನಮಗೆ ಸೆಕೆಂಡ್ ಏನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು ಅದಾದಮೇಲೆ ಬೇಗ ನಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ। ಓಕೆ, ಪರವಾಗಿಲ್ಲ, ಆದರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳೋದಾದರೆ ಎಕ್ಸ್ಟೆಂಡ್ ಆಗೋದು ಡೌಟು। ಯಾಕೆ ಅಂತಂದರೆ, ಆಪ್ಷನ್ ಎಂಟ್ರಿ ಈಗಾಗಲೇ ಎಷ್ಟೊಂದು ದಿನ ಆಯಿತು ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಆದರೆ ನೀಟ್ ಸ್ಟೂಡೆಂಟ್ಸ್ಗೆ ಮಾತ್ರ ಒಂದಿಷ್ಟು ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ರು, KCET ವಿದ್ಯಾರ್ಥಿಗಳಿಗೆ ಭಾಳ ದಿನದಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ರು। ಓಕೆ, ಹಾಗಾಗಿ ಈಗ ನೀವು ಕೇಳ್ತಾ ಇರುವಂಥದ್ದು ಆಪ್ಷನ್ ಎಂಟ್ರಿಯನ್ನು ನಾವು ಮತ್ತೆ ಮಾಡ್ಬೋದಾ ಅಂತ ನೋಡಿ ಸ್ಟೂಡೆಂಟ್ಸ್। ನಿಮಗೆ ಈಗ 1ನೇ ತಾರೀಕು ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು ಈಗ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಬರುವಂಥದ್ದು। ಅಲ್ಲಿ ಆ ಒಂದು ಸೀಟ್ ಅಲಾಟ್ ಆಗಿರುವಂಥ ರಿಸಲ್ಟ್ ನಿಮಗೆ ಬಂತು ಅಂತ ಅಂದರೆ ನೀವು ಏನನ್ನ ಮಾಡಬೇಕು, ಆ ಒಂದು ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಕಾಲೇಜನ್ನು ಅಡ್ಮಿಷನ್ನು ನಿಮ್ಗೆ ಇಷ್ಟ ಇತ್ತು ಅಂತ ಅಂದರೆ ಆ ಒಂದು ಕಾಲೇಜು ಅಡ್ಮಿಷನ್ನ ಮಾಡಿಸ್ಬೋದು। ಇಲ್ಲಿ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ 4 ಆಪ್ಷನ್ಸ್ ಸಿಗುತ್ತೆ। ಇಲ್ಲಿ ಚಾಯ್ಸ್ 1ನಲ್ಲಿ ನಿಮಗೆ ಕಾಲೇಜ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ತಡ ಮಾಡ್ದೇನೆ ನೀವು ಅಲ್ಲಿ ಕಾಲೇಜ್ಗೆ ಹೋಗಿ ಫೀಸನ್ನು ಪೇ ಮಾಡಿ ನೀವು ಅಡ್ಮಿಷನ್ನ ಮಾಡಿಸ್ಬೋದು। ಓಕೆ, ನಿಮಗೆ ಅಥವಾ ಕಾಲೇಜು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ನೀವು ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡ್ತೀನಿ ಅಂತ ಅನ್ನೋದಾದರೆ ನೀವು ಫಸ್ಟ್ ಕಾಲೇಜ್ನ ಹೋಲ್ಡಲ್ಲಿಟ್ಟು ಸೆಕೆಂಡ್ ಕಾಲೇಜ್ನ ನೀವು ಆಯ್ಕೆಯನ್ನು ಮಾಡ್ಕೋಬೋದು, ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ಬೋದು। ಓಕೆ, ನೀವು ಥರ್ಡ್ ಏನು ಚಾಯ್ಸ್ಗೆ ಹೋಗೋದಾದರೆ ಅಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ, ಥರ್ಡ್ ಚಾಯ್ಸಲ್ಲಿ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ತೀರಾ। ಅಲ್ಲಿ ಏನು ಅಂತಂದರೆ, ಫಸ್ಟ್ ನಿಮಗೆ ಸಿಕ್ಕಿರುವಂಥ ಕಾಲೇಜು, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ನಿಮಗೆ ಬೇಡ ಅಂತ ಅರ್ಥ। ಓಕೆ, ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ನ ಬಿಟ್ಟು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ। ಇನ್ನು ಚಾಯ್ಸ್ 4 ಏನು ಅಂತ ಅಂದರೆ, ಚಾಯ್ಸ್ 4ಅಲ್ಲಿ ನಿಮಗೆ ಯಾವುದೇ ಕಾಲೇಜು ಬೇಡ, ನನಗೆ ಸಿಕ್ಕಿರುವಂಥ ಕಾಲೇಜು, ನಾನು ಇದರಿಂದ ಆಪ್ಷನ್ ಎಂಟ್ರಿಯಿಂದಾನೆ ಅಥವಾ ನೀವು ಕೌನ್ಸಿಲಿಂಗಿಂದಾನೆ ಔಟ್ ಆಗ್ತಾ ಇದ್ದೀನಿ, ನನಗೆ ಯಾವುದು ಕಾಲೇಜಸ್ಸೇ ಬೇಡ, ನಾನು ಬೇರೆ ಕಡೆ ಎಲ್ಲಾದರೂ ಅಡ್ಮಿಷನ್ ಮಾಡಿಸ್ತೀನಿ ಅನ್ನೋರು ಚಾಯ್ಸ್ 4ನ ಚೂಸ್ ಮಾಡಿಕೊಂಡು ನೀವು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರಗಡೆ ಹೋಗ್ಬೋದು। ಓಕೆ, ಈಗ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ನೀವು ಏನನ್ನ ಮಾಡ್ಬೋದು, ಫಸ್ಟ್ ರೌಂಡಲ್ಲಿ ನೀವು ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮ್ಗೆ ಇಷ್ಟ ಇದೆ ಅಂತಂದರೆ ಅಡ್ಮಿಷನ್ನ ಮಾಡಿಸ್ಬೋದು, ಫೀಸನ್ನು ಪೇ ಮಾಡಿ ಆ ಒಂದು ಕಾಲೇಜಲ್ಲಿ। ಓಕೆ, ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ, ಇಂತಿಷ್ಟು ಡೇಟ್ ಅಂತ ಇರುತ್ತೆ, ಆ ಡೇಟ್ ಒಳಗಡೆ ಹೋಗಿ ನೀವು ಕಾಲೇಜ್ನ ಅಡ್ಮಿಷನ್ನ ಮಾಡಿಸ್ಬೋದು। ಓಕೆ, ಸೆಕೆಂಡ್ ಇದಾದ ತಕ್ಷಣ ಈ ಒಂದು ಎಲ್ಲ ಪ್ರೊಸೀಜರ್ ಮುಗಿದು ಆದ ತಕ್ಷಣ ನಿಮಗೆ ಸೆಕೆಂಡ್ ರೌಂಡ್ ಬರುತ್ತೆ। ಆ ಒಂದು ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ, ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಇಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್, ಹೇಳ್ತಾ ಇದ್ದೀನಿ। ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಾವು ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ, ಇಲ್ಲ, ನಿಮಗೆ ಇಲ್ಲಿ ಚಾನ್ಸ್ ಯಾವುದೇ
ಯಾವುದೇ ಚಾನ್ಸ್ ಕೂಡ ಇರೋದಿಲ್ಲ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ. ಅದಕ್ಕೆ ನಾನು ನಿಮಗೆ ಹಿಂದೆ ಒಂದು ವೀಡಿಯೋಸ್ನಲ್ಲಿ ಪ್ರತಿಯೊಂದು ವೀಡಿಯೋಸಲ್ಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಬೇಗ ಬೇಗ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಕಾಲೇಜಸ್ನ ಎಷ್ಟಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, 100 ಆದರೂ ಪರವಾಗಿಲ್ಲ, 200 ಆದರೂ ಪರವಾಗಿಲ್ಲ, ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಎಷ್ಟೊಂದು ದಿನಗಳಿಂದ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಬೇಕಾದರೆ ಹೋಗಿ ನೋಡಿ, ಆ ಒಂದು ವಿಡಿಯೋಸಲ್ಲಿ ಎಲ್ಲ ಕೂಡ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂತ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೇನೆ. ನಿಮಗೆ ಪ್ರತಿ ಸಲನೂ ಕೂಡ ಹೇಳ್ತಾನೆ ಬಂದಿದ್ದೇನೆ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಅಂತ. ಯಾಕೆ ಅಂತ ಅಂದರೆ ಈ ರೀತಿ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ನನಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಮತ್ತೆ ನಿಮಗೆ ಆಪ್ಷನ್ನು ಇರೋದಿಲ್ಲ, ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂದರೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳೋದಕ್ಕೆ ನಿಮಗೆ ಆಪ್ಷನ್ಸು ಸಿಗೋದಿಲ್ಲ ಅಂತ ಒಂದಿಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ, ನಾನು ಬರೀ 7 ಕಾಲೇಜಸ್ನ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಸರ್ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ನಿಮಗೆ ಫಸ್ಟೇ ಹೇಳಿದ್ದೆ 100+ ಕಾಲೇಜಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಬರೀ 7 ಕಾಲೇಜಸ್ ಅಂದರೆ ನಿಮಗೆ ಅಲ್ಲಿ ಸಿಗೋದು ಭಾಳ ಕಠಿಣ ಆಗುತ್ತೆ. ನೀವು ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ನಿಮ್ಮ ಒಂದು ಏನು ಸೀಟ್ ಮ್ಯಾಟ್ರಿಕ್ಸ್ ಆಗಿರಲಿ, ಕಟ್ ಆಫ್ ಆಗಿರಲಿ ನೋಡಿಕೊಂಡು ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಬರೀ 7 ಕಾಲೇಜ್ನ ನೀವು ಆ್ಯಡ್ ಮಾಡಿದಾರ ಅಂದರೆ ಸಿಗುವಂಥ ಚಾನ್ಸಸ್ಸು ಇಲ್ಲಿ ಕಮ್ಮಿ ಇರುತ್ತೆ 7 ಕಾಲೇಜಸ್ಸಲ್ಲಿ. ಅದೇ ನೀವು 100 ಅಥವಾ 200 ಕಾಲೇಜಸ್ನ ಆ್ಯಡ್ ಮಾಡಿದಾರ ಅಂತಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜು ನಿಮಗೆ ಸಿಕ್ಕಿರುತ್ತೆ 100%. ಓಕೆ, ಈಗ 7 ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಅಂತನೋರು ಕೂಡ ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಬೈ ಲಕ್ ಚಾನ್ಸ್ ಇತ್ತು ಅಂದರೆ, ಲಕ್ ಅಂತ ಹೇಳ್ಬೋದು, ಚಾನ್ಸ್ ಇತ್ತು ಅಂದರೆ ನಮಗೆ ಯಾವುದಾದ್ರೂ ಒಂದು ಕಾಲೇಜು ಸಿಗುವಂಥದ್ದು. ಓಕೆ, ಈಗ ಏನು ಅಂತಂದರೆ ನಿಮಗೆ ಮತ್ತೆ ಇಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಅವಕಾಶ ಸಿಗುತ್ತಾ ಅಂತ. ಇಲ್ಲ, ಸಿಗೋದಿಲ್ಲ. ನೀವು ಕಾಲೇಜಸ್ ಏನು ಆ್ಯಡ್ ಮಾಡಿದ್ರಿ ಫಸ್ಟ್ ರೌಂಡ್ಗಿಂತ ಮುಂಚೆ, ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇನ್ನೂ ಬರೋದಿಲ್ಲ. ಈಗ ಏನು ಆಪ್ಷನ್ ಎಂಟ್ರಿನ ಮಾಡಿದ್ರಿ, ಅಲ್ಲಿ ಏನು ಕಾಲೇಜಸ್ನ ಆ್ಯಡ್ ಮಾಡಿದ್ರಿ, ಆ ಒಂದು ಕಾಲೇಜಸ್ನ ಆ್ಯಡ್ ಮಾಡಿರೋದ್ರಲ್ಲಿ ನೀವು ಕಾಲೇಜಸ್ನ ಅರೇಂಜ್ ಮಾಡ್ಕೋಬೋದು. ಮೇಲ್ಗಡೆ ಇದ್ದನ್ನ ಕೆಳಗಡೆ ಹಾಕೋಬೋದು, ಕೆಳಗಡೆ ಇದ್ದನ್ನ ಮೇಲ್ಗಡೆ ಹಾಕೋಬೋದು, ಅಥವಾ ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಮಾಡಿಫೈನ ಮಾಡ್ಕೋಬೋದು ಕಾಲೇಜಸ್ನ. ಆದರೆ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇದು ನೀವು ಸೆಕೆಂಡ್ ಏನು ಬರುತ್ತೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಅದನ್ನು ನೀವು ನೋಡಿಕೊಂಡು ಕಾಲೇಜಸ್ನ ಮಾಡಿಫೈ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲ್ಲಿ ನೀವು ಕಾಲೇಜಸ್ನ ಮಾಡಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನಿಮಗೆ ರಿಸಲ್ಟ್ ಬರುವಂಥದ್ದು. ಅದಾದಮೇಲೆ ನೀವು ಸೆಕೆಂಡ್ ರೌಂಡಲ್ಲೂ ಮತ್ತೆ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಸು ಈ ರೀತಿಯಾಗಿ ನಿಮಗೆ ಕೌನ್ಸಿಲಿಂಗು ನಡೀತಾ ಹೋಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ನಿಮಗೆ ಮತ್ತೆ ನೆಕ್ಸ್ಟ್ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಬೇಕಾದರೆ ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಿದ್ರೆ, ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ನಿಮಗೆ ಕೊಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹಿಸಿದ ಹಾಗೆ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನ ಯಾರು ಜಾಯ್ನ್ ಆಗಿಲ್ಲ, ಅಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. PDF ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ನೋಟಿಫಿಕೇಶನ್ಸ್ನ ನಿಮಗೆ ಸೆಂಡ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅಲ್ಲೂ ಕೂಡ ನೀವು ಹೋಗಿ ಜಾಯ್ನ್ ಆಗಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿರೋ, ಓಕೆ, ಆದರೆ ನಿಮಗೆ ಡೀಟೇಲ್ ಆಗಿ ಕಮೆಂಟಲ್ಲಿ ಎಲ್ಲವನ್ನ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಲೆಂದಿ ಆಗೋಗುತ್ತೆ ಅಲ್ಲೇ ಕಮೆಂಟನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ. ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ರಿಪ್ಲೈಯನ್ನು ಮಾಡ್ತೇನೆ. ಅಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕೇಳ್ಬೋದು. ಹಾಗಾಗಿ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಇಲ್ಲ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ದರ್ಶನ್ ಚಂದ್ರಗಿರಿ ಅಂತ ನೀವು ಏನಾದರೂ ಟೈಪ್ ಮಾಡಿದ್ರಿ ಅಂತಂದರೆ ನಿಮಗೆ ಅಲ್ಲಿ ನನ್ನ ಒಂದು ಏನೋ ಅಕೌಂಟು ಸಿಗುವಂಥದ್ದು. ಅಲ್ಲಿ ನೀವು ಹೋಗಿ ಜಾಯ್ನ್ ಆಗ್ಬೋದು, ಅಂದರೆ ಫಾಲೋ ಮಾಡಿಕೊಂಡು ನನಗೆ ಮೆಸೇಜನ್ನು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ನಿಮಗೆ ಸಿಗ್ತೇನೆ. ಫಸ್ಟ್ ರೌಂಡ್ ರಿಸಲ್ಟ್ ಬರೋವರೆಗೂ ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಅದಾದಮೇಲೆ ಅವನು ಕೂಡ ವಿಡಿಯೋಸ್ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.